ಮಗಳು ಓದಿರುವ ವಿಚಾರದ ಬಗ್ಗೆ ಆದ್ರೂ ಒಂದು ಹೇಳ್ಬೋದು, ಇಂಥ ಸ್ಕೂಲಲ್ಲಿ ಓದ್ಲು. ಯಾಕಂದ್ರೆ ನೀವು MBBS ಓದಿರೋದನ್ನ ಮಣಿಪಾಲ್ ಅಂತ ಸ್ಪಷ್ಟವಾಗಿ ಹೌದು, ನನಗೆ ಗೊತ್ತಿರೋದು ನಾನು ಹೇಳಿದ್ದೀನಿ. ತಮ್ಮ ಮಗಳು ನನ್ನ ಮಗಳು ಅಂತ ಹೇಳಿದ್ರೆ ಅರವಿಂದ್ ವಿಮಲಾ ಅವರು ಓದಿಸಿರೋದು ಗಾರ್ಡಿಯನ್ ಆಗಿ. ನಾನು ಅವ್ರು ಯಾರಿದ್ದಾರೆ ಅವರ ಇದನ್ನ ನಾನು ನೋಡ್ಕೊಂಡು ನಾನು ಅಲ್ಲಿಗೆ ಹೋಗ್ತೀನಿ. ನನಗೆ ಬೇಕು ಅಂತ ಹೇಳಿದವಾಗ ನಾನು ತರ್ಕೊಳ್ತೀನಿ, ಅವ್ರು ಕೇಳಿದವಾಗ ನಾನು ಕೊಡ್ತೀನಿ. ಮೇಡಮ್ ಈಗ ಯಾರು ನನ್ನನ್ನ ಇದು ಮಾಡಬೇಡಿ ದಯವಿಟ್ಟು. ನನ್ನನ್ನ ನೀವು ಯಾರು ಬಲವಂತ ಮಾಡಬೇಡಿ. ನಮ್ಗೆ ಇರೋದು ಸರ್ಟಿಫಿಕೇಟ್ ಎಲ್ಲಿ ಕೊಡಬೇಕು, ಏನ್ ಕೊಡಬೇಕು, ನಾನು ಮಾಧ್ಯಮದ ಮುಂದೆ ಯಾವುದನ್ನು ವ್ಯಕ್ತಪಡಿಸೋದಿಲ್ಲ. ನಮ್ಗಿರೋದೇನು ಗೊತ್ತಾ, ನಮ್ಮ ಇಂಟೆನ್ಷನ್ ಜಸ್ಟಿಸ್ ಫಾರ್ ಅನನ್ಯ ಭಟ್. ಅನನ್ಯ ಭಟ್ಗೆ ಒಂದು ನ್ಯಾಯ ಕೊಡಿಸಲೇಬೇಕು ಅಂತ ನಮ್ಗೊಂದು ಆಗ್ರಹ ಇದೆ. ಯಾಕಂದ್ರೆ ನಿಮ್ಮ ಕಷ್ಟಗಳನ್ನು ಕೇಳಿ, ನಿಮ್ಮ ಮಾತುಗಳನ್ನ ಕೇಳಿದ ಮೇಲೆ ಇಂತಹ ಒಂದು ವ್ಯಕ್ತಿಗೆ ಒಂದು ಅನ್ಯಾಯ ಆಯ್ತಲ್ಲ, ಅನನ್ಯ ಭಟ್ ಇದ್ದಿದ್ರೆ ಅವ್ರಿಗೆ ನ್ಯಾಯ ಕೊಡಿಸಲೇಬೇಕು ಅಂತ ನಮ್ಗೊಂದು ಆಗ್ರಹ ಇದೆ. ಅದಕ್ಕೆ ನಾವು ಕೇಳ್ತಿರೋದು. ಅನನ್ಯ ಭಟ್ ಇದ್ದಿದ್ರೆ ನ್ಯಾಯ ಕೊಡಿಸೋದ್ರಲ್ಲಿ ತಪ್ಪೇನಿಲ್ಲ. ಅಂದ್ರೆ ಅವ್ರಿಲ್ಲ ಅಂದ್ರೆ ಬರ್ತಿದ್ಲು. ಮುಂಚೆನಿಲ್ವಾ, ಈಗ ಇಲ್ವಾ? ಇವಾಗ ಇಲ್ಲ, ಮುಂಚೆ ಇದ್ರು. ಮುಂಚೆ ಅಂದ್ರೆ MBBS ತನಕ ಇದ್ರು. MBBS ಆಮೇಲೆ ಇಲ್ಲ. ಬದುಕಿದ್ರೆ ಬರ್ತಿದ್ಲು ಸರ್. ಇಷ್ಟು ವರ್ಷ 20 ವರ್ಷ ಬೇಕಾಗಿರ್ಲಿಲ್ಲ. ಅರ್ಥ ಮಾಡ್ಕೊಳ್ಳಿ ಮೇಡಮ್. ಈಗ ಪ್ರಶ್ನೆ ಇರೋದು, ಈಗ ನಾಳೆ SIT ಅವರಿಗೆ ಒಂದು ಮೂಳೆ ಸಿಕ್ತು, ಯಾವ್ದೋ ಒಂದು, ಈಗ ಒಂದಿಷ್ಟಾಗಿದೆ ಅಲ್ಲಿ ಸಿಕ್ಕಿಲ್ಲ, ಒಂದು ಮೂಳೆ ಸಿಕ್ತು, ಒಂದು ಹೆಣ್ಣಿದ್ದಂತಾಯ್ತು. ನಿಮ್ಮ ಅನನ್ಯ ಭಟ್ ಏಜ್ ಇದ್ದೆ, ಅವಳ ಏಜ್ ಗ್ರೂಪ್ 20 ಅಂತ ಅಂದ್ರೆ ಅದೇ 20 ವರ್ಷದ ಇವತ್ತಿದ್ದು ಒಂದು ಮೂಳೆ ಏನಾದ್ರೂ ಸಿಕ್ತು, ಅದನ್ನು ಇದು ಅನನ್ಯ ಭಟ್ ಅಂತ ಪ್ರೂವ್ ಮಾಡ್ಬೇಕಂದ್ರೆ ಅದಕ್ಕೆ ಸಂಬಂಧಪಟ್ಟ ಒಂದು ಡಾಕ್ಯುಮೆಂಟ್ DNA ಮಾಡ್ಬೇಕು, DNA ಟೆಸ್ಟ್ ಆಗ್ಲಿ. ಮೇಡಮ್ ಈಗ ಪ್ರಶ್ನೆ ಇರೋದು ಈಗ ಅಲ್ಲ ಓಕೆ ಮೇಡಮ್, ಅದು ಕಾಲ್ ಇರ್ಲಿ. ಪ್ರಶ್ನೆ ಇರೋದು ಮೇಡಮ್ ಈಗ ಪ್ರಶ್ನೆ ಇರೋದು, ನಾನೀಗ ನಿಮ್ಮ ಹತ್ರ ಬರುವಾಗ ಒಬ್ಬ ಸತ್ತಾರ್ ಅಂತ ನ್ಯೂಸ್ ಫಸ್ಟ್ ಅವ್ನು ಬರುವಾಗ ನಮ್ಮಷ್ಟೊಂದು ಡಾಕ್ಯುಮೆಂಟ್ ಇರಲೇಬೇಕು. ನಾನು ನಿಮ್ಮ ಹತ್ರ ಬರುವಾಗ ಒಂದು ID ಕೂಡ ತಂದಿದ್ದೀನಿ ಮೇಡಮ್, ಯಾಕಂದ್ರೆ ನಮ್ಮ ಹತ್ರ ಒಂದು ಪ್ರೂಫ್ ಬೇಕು. ಅದೇ ಒಬ್ಬ ಅನನ್ಯ ಭಟ್ ಅಂತ ಮಣಿಪಾಲ್ ಕಾಲೇಜಿನ ಮಿಸ್ಸಿಂಗ್ ಆದ ಸಂಬಂಧಪಟ್ಟಂಗೆ ಮಣಿಪಾಲ್ ಕಾಲೇಜಿನ ಸ್ಟೂಡೆಂಟ್ ಅಂತ ಒಂದು ಪ್ರೂಫ್ ಬೇಕಲ್ವಾ? ನಾನೇನು ಸ್ಟೂಡೆಂಟ್ ಆಗಿದ್ದಾಳಂತ ಹೇಳಿಲ್ವಲ್ಲ. ಅಡ್ಮಿಷನ್ ಆಗಿರೋದು ಅಡ್ಮಿಷನ್ ಆಗಿದ್ದಾಳಂತ ಹೇಳಿದ್ರೆ ಅಡ್ಮಿಷನ್ ಆಗಿದ್ದಾಳ ಅಷ್ಟೇ. ಇನ್ನೂ ರೆಕಾರ್ಡ್ಗಳನ್ನ ನಾವು ಇನ್ನೂ ಇದು ಮಾಡಿಲ್ವಲ್ಲ. ಈ ಕಡೆಯಿಂದ ರೆಕಾರ್ಡ್ಗಳು ಕೊಡ್ಬೇಕಲ್ವಾ? ಅಲ್ಲ ಮೇಡಮ್, ಅಡ್ಮಿಷನ್ ಇನ್ನು ನಾನು ಅವಳದು ಕಾಲೇಜ್ ಓದಿರೋದು ರೆಕಾರ್ಡ್ ಅನ್ನ ನಾನು ಇನ್ನೂ ಸಬ್ಮಿಟ್ ಮಾಡಿರ್ಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ನನ್ನನ್ನ ಕ್ವಶನ್ ಮೇಲೆ ಕ್ವಶನ್ ಯಾಕೆ ಹಾಕ್ತಾ ಇದ್ದೀರಾ? ಏನ್ ಗೊತ್ತಾ, ಈಗ ಅನನ್ಯ ಭಟ್ ಕ್ವಶನ್ ಮಾಡಕ್ ಕಾರಣ ಇದೆ. ಅನನ್ಯ ಭಟ್ ಒಂದು ವೇಳೆ ಎಲ್ಲ ಬದುಕಿದ್ರೆ, ಇಂತ ಒಂದು ಹುಡುಗಿ ಬದುಕಿದ್ಲು ಅಂತ ಅವ್ರನ್ನ ಅಟ್ಲೀಸ್ಟ್ ತಂದು ನಿಮ್ಮ ಮುಂದೆ ನಿಲ್ಲಿಸುವಂತ ಯಾವ್ದೋ ಒಂದು ಹೆಲ್ಪ್ ಆಗ್ಬೋದು ನೀವು ಕೊಡ್ತಿರೋಂತ ಮಾಹಿತಿ. ಈಗ ಏನ್ ಗೊತ್ತಾ ಮೇಡಮ್, ಈಗ ಅವಳು ಇಲ್ಲ ಅಂದ ಮೇಲೆ ಇನ್ನೇನು ಹೆಲ್ಪ್? ಅಲ್ಲ ಈಗ ಪ್ರಶ್ನೆ ನಾನು ಯಾರನ್ನ ಇನ್ವೆಸ್ಟಿಗೇಟ್ ಮಾಡಕ್ಕೆ ಹೇಳಿಲ್ಲ ಸರ್. ನನ್ನ ಅನನ್ಯ ಭಟ್ ಇದ್ಲು. ಇದು ಸತ್ಯಕ್ಕೆ ದೂರ ಅಲ್ಲ. ಸತ್ಯ 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 ಸತ್ಯ. ಧರ್ಮಸ್ಥಳ ದೇವರೇ ಆಣೆಯಾಗಿ ಹೇಳ್ತಾ ಇದ್ದೀನಿ, ನನ್ನ ಮಗಳು ಅನನ್ಯ ಭಟ್ ಇದ್ಲು. ಇದ್ರ ಮುಂದೆ ನಾನು ಇನ್ನೇನು ಪ್ರಮಾಣ ಮಾಡಕ್ಕಾಗಲ್ಲ. ಅಣ್ಣಪ್ಪ ಮಂಜುನಾಥನ ಇದರಲ್ಲಿ ನಾನು ಸತ್ಯ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ಮಗಳು ಇದ್ಲು ಅನನ್ಯ ಭಟ್ಟು. ಇದ್ರ ಮೇಲೆ ನಾನು ಇನ್ನು ಏನು ಹೇಳಲ್ಲ. ಅವಳು ಸತ್ತು ಹೋಗಿದ್ದಾಳೆ, ನಾನೇ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಇಷ್ಟು ವರ್ಷ ಇಲ್ಲದೆ ಇರೋಳು ಇನ್ನು ಬರ್ಲಿಲ್ಲ, ಇಷ್ಟು ವರ್ಷ ಬೇಕಾಗಿರ್ಲಿಲ್ಲ. ಅವಳು ಎಜುಕೇಟೆಡ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.